ಸ್ಟಾರ್ ನಟ ದರ್ಶನ್ ಅವ್ರಿಗೆ ಸಂಬಂಧಪಟ್ಟ ಒಂದು ಸುದ್ದಿ ನೋಡೋಣ. ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡ್ತಾರಾ ದರ್ಶನ್ ಅವ್ರನ್ನ ಅನ್ನೋ ಪ್ರಶ್ನೆ ಇದೆ. ಪರಪ್ಪನ ಅಗ್ರಹಾರದಲ್ಲೇ ಉಳಿತಾರಾ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರಾ? ಇದೀಗ ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ದರ್ಶನ್ ಶಿಫ್ಟ್ ನಿರ್ಧಾರ ಆಗತ್ತೆ. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ಗೆ ಅರ್ಜಿ ವಿಚಾರಣೆ ಅಂದ್ರೆ ಶಿಫ್ಟ್ ಮಾಡಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ರು, ಅದರ ವಿಚಾರಣೆ ಆಗುತ್ತೆ. ಬಳ್ಳಾರಿ ಜೈಲ್ ಅವರಿಗೆ ಇನ್ನೊಂದು ರೀತಿ ತಲೆನೋವು ಏನು ಅಂದ್ರೆ ಇಲ್ಲಿ ಆ ಪ್ರಮಾಣದ ಸಿಬ್ಬಂದಿಗಳಿಲ್ಲ, ಮತ್ ಸಮಸ್ಯೆ ಆಗ್ಬಿಡುತ್ತೆ. ಫೆಸಿಲಿಟೀಸ್ ಕೊಡ್ತಾರೆ ಹಂಗೆ ಹಿಂಗೆ ಅನ್ನುವಂತಹ ಕಪ್ಪು ಚುಕ್ಕೆ ನಮಗೆ ಬಂದ್ಬಿಡುತ್ತೆ, ಸಿಬ್ಬಂದಿಗಳ ಕೊರತೆ ಇದೆ, ದಯವಿಟ್ಟು ಅಲ್ಲೇ ಇಟ್ಕೊಳ್ಳಿ ಇಲ್ಲ ಬೇರೆ ಕಡೆ ಕಳಿಸಿ ಅಂತ ಅವರು. ನೋಡೋಣ ಏನಾಗುತ್ತೆ. ಇವತ್ತು ಆ ಅರ್ಜಿ ವಿಚಾರಣೆ ಆಗುತ್ತೆ. ದರ್ಶನ್ ಜೊತೆ 4 ಆರೋಪಿಗಳು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಆಗ್ತಾರಾ? ದರ್ಶನ್, ಜಗದೀಶ್, ಲಕ್ಷ್ಮಣ್, ನಾಗರಾಜ್ ಹಾಗೆ ಪ್ರದೋಷ್ ಶಿಫ್ಟ್ ಅರ್ಜಿಗೆ ಇವತ್ತು ಅಂದ್ರೆ ಶಿಫ್ಟ್ಗೆ ಅರ್ಜಿಯನ್ನ ಹಾಕಿದ್ರು. SPP ಮೂಲಕ ಅರ್ಜಿಯನ್ನ ಜೈಲಾಧಿಕಾರಿಗಳು ಸಲ್ಲಿಸಿದ್ರು. ಸಿಟಿ ಸಿವಿಲ್ ಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಮಧ್ಯಾಹ್ನ ಇಲ್ಲೇನಾ ಅಥವಾ ಬೇರೆ ಕಡೆಗ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಓಕೆ, ಈ ಪ್ರಕರಣದ 8 ಆರೋಪಿ ದರ್ಶನ್ ಸೇರಿದಂತೆ ಇನ್ನೂ ಒಂದಷ್ಟು ಜನ ಇದ್ರಲ್ಲ, ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೆ, ಅದರಲ್ಲೂ ಬಳ್ಳಾರಿ ಕಡೆ ಕಳಿಸೋಣ ಅಂತ ನಿರ್ಧಾರ ಮಾಡಿದಾಗ ಬಳ್ಳಾರಿ ಅವರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಏನಂತ? ಸಿಬ್ಬಂದಿಗಳ ಕೊರತೆ ಇದೆ ಸರ್, ಆಗಲ್ಲ ಇಲ್ಲಿ ಅಂತ. ಓಕೆ, ದರ್ಶನ್, ನಾಗರಾಜ್, ಲಕ್ಷ್ಮಣ್ ಪರ ವಕೀಲರಿಂದ ಆಕ್ಷೇಪಣೆಯ ಅರ್ಜಿ ಸಲ್ಲಿಕೆ ಆಗಿದೆ. ಪ್ರಕರಣದ ಟ್ರಯಲ್ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅಲ್ಲದೆ ಬಳ್ಳಾರಿ ಶಿಫ್ಟ್ ಮಾಡಿಬಿಟ್ರೆ ವಕೀಲರ ಭೇಟಿಗೆ ಸಮಸ್ಯೆ ಆಗುತ್ತೆ. ಅಸಾಧ್ಯ ಅಂತ ಏನಿಲ್ಲ, ಬಟ್ ಸಮಸ್ಯೆ ಆಗುತ್ತೆ ಅಂತ. ಪ್ರತಿ ಬಾರಿ ವಿಚಾರಣೆಗೆ ಹಾಜರುಪಡಿಸೋಕೆ ಸಾಧ್ಯ ಇಲ್ಲ. ಆಮೇಲೆ ದರ್ಶನ್ ಅವರ ತಾಯಿಗೆ ಅನಾರೋಗ್ಯ ಬೇರೆ ಇದೆ. ಬಳ್ಳಾರಿಗೆ ಹೋಗಿ ಮಗನನ್ನ ನೋಡ್ಕೊಬರಕ್ ಕಷ್ಟ ಆಗುತ್ತೆ. ಹೀಗಾಗಿ ಬಳ್ಳಾರಿ ಶಿಫ್ಟ್ಗೆ ಆಕ್ಷೇಪಣೆಯನ್ನ ದರ್ಶನ್ ಪರ ವಕೀಲರು ಸಲ್ಲಿಸಿದ್ದಾರೆ. ಬಳ್ಳಾರಿಗೆ ಬೇಡ, ಇಲ್ಲೇ ಇಟ್ಕೊಳ್ಳೋಣ ಅಂತ, ಪರಪ್ಪನ ಅಗ್ರಹಾರದಲ್ಲೇ ಇರ್ಲಿ ಅಂತ ಅವರು. ದರ್ಶನ್ಗೆ 2 ದಿಂಬು 2 ಬೆಡ್ಶೀಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಅಂದ್ರೆ ಬೆನ್ನೋವು ಅಂತೆಲ್ಲ ಹೇಳ್ತಾ ಇದಾರಲ್ಲ, ಹಾಗಾಗಿ ನಿದ್ರೆ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತಾ ಇದೆ. ಸೊ ಈ ಫೆಸಿಲಿಟೀಸ್ನ ಮನೆಯಿಂದ ಒದಗಿಸೋಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆಮೇಲೆ ಇನ್ನೊಂದು, ದರ್ಶನ್ ಅವರ ಈ ಪ್ರಕರಣದಲ್ಲಿ ಬೇಲ್ ಕ್ಯಾನ್ಸಲ್ ಆಗೋಕೆ ಮತ್ತು ಬೇಲ್ ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ತೀರಾ ಕ್ಲಾಸ್ ತಗೊಂಡಿದ್ದು ಈ ಫೆಸಿಲಿಟಿಗೆ ಸಂಬಂಧಪಟ್ಟಂತೆಯೇ. ನೋಡ್ರಿ, ಆರೋಪಿನೇ, ಸೆಲೆಬ್ರಿಟಿ ಗಿಲೆಬ್ರಿಟಿ ಎಲ್ಲ ಪ್ರಕರಣದಿಂದ ಹೊರಗೆ. ನೀವು 5 ಸ್ಟಾರ್ ಫೆಸಿಲಿಟೀಸ್ ಕೊಡ್ತೀರಿ ಅಥವಾ ಪಂಚತಾರ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಡ್ತೀರಿ ಅಂದ್ರೆ ಹೆಂಗ್ರಿ ಸಾಧ್ಯ ಆಗುತ್ತೆ ಅಂತ ಕ್ಲಾಸ್ ತಗೊಂಡಿತ್ತು. ಅದರ ನಡುವೆ ಇದೀಗ ದರ್ಶನ್ ಪರ ವಕೀಲರು ಮಹಾಸ್ವಾಮಿಗಳೇ ಇಂಥದಕ್ಕೆ ಸ್ವಲ್ಪ ಅನುವು ಮಾಡಿಕೊಡಿ ಅಂತ ಕೇಳಬಹುದು. ಕಾದ್ ನೋಡೋಣ ಮಧ್ಯಾಹ್ನ ಏನ್ ತೀರ್ಮಾನ ಆಗುತ್ತೆ. ಬಳ್ಳಾರಿ ಕಳಿಸ್ತಾರ ಅಥವಾ ಇಲ್ಲೇ ಇಟ್ಕೊಳ್ತಾರ ಅಂತ. ಇಲ್ಲಿ ಒಂದ್ ರೀತಿಯ ಸಮಸ್ಯೆ, ಖೈದಿಗಳಿಗೆ ಮತ್ತೆ ಫೆಸಿಲಿಟೀಸ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಖೈದಿಗಳಿಗೆ ಸಮಸ್ಯೆ ಆಗುತ್ತೆ, ಮತ್ತೆ ಸಿಬ್ಬಂದಿಗಳ ಕೊರತೆ ಅಂತ ಇವರು. ಬಟ್ ಬಳ್ಳಾರಿಯವರು ಕೂಡ ಅದನ್ನೇ ಹೇಳ್ತಾ ಇರೋದು, ದಯವಿಟ್ಟು ಇಲ್ಲಿಗೆ ಮಾತ್ರ ಕಳಿಸ್ಬಿಡಿ, ನಮಗೆ ಒಬ್ಬ ಆರೋಪಿ ನೋಡ್ಕೊಳ್ಳಕ್ಕೆ 10-20 ಜನ ಸಿಬ್ಬಂದಿಗಳನ್ನೆಲ್ಲ ಹಾಕುವಷ್ಟು ವ್ಯವಸ್ಥೆ ನಮ್ಮಲ್ಲಿಲ್ಲ, ಬೇರೆ ಕಡೆಗೆ ಎಲ್ಲರೂ ಶಿಫ್ಟ್ ಮಾಡಿ ಇಲ್ಲ ಅಲ್ಲೇ ಇರ್ಲಿ ಬಿಡಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಅರ್ಜಿ ಹಾಕಿದ್ರು ಬಳ್ಳಾರಿ ಅವರು. ನೋಡೋಣ ಏನಾಗತ್ತೆ ಇವತ್ತು. ಓಕೆ, ದರ್ಶನ್ ಅವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಾ ಅಥವಾ ಈಗ ಇರುವಲ್ಲಿಯೇ ಇರ್ಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿ ವಿಚಾರಣೆ ಮಧ್ಯಾಹ್ನಕ್ಕೆ ಬರುತ್ತೆ. ಮಧ್ಯಾಹ್ನದ ಈಗ ದರ್ಶನ್ ಪರ ವಕೀಲರು ಬೆಂಗಳೂರಿನಲ್ಲೇ ಇರ್ಲಿ ಅನ್ನುವ ಹಿನ್ನೆಲೆಯಲ್ಲಿ ಇವತ್ತು ವಾದವನ್ನ ಮಂಡನೆ ಮಾಡ್ತಾರೆ. ಕೆಲವೊಂದು ಕಾರಣಗಳನ್ನ ಕೂಡ ಇಡ್ತಾ ಇದ್ದಾರೆ. ಅದು ಒಂದು, ವಕೀಲರು ಹೋಗ್ ಬರೋದಕ್ಕೆ ಸಮಸ್ಯೆ ಆಗತ್ತೆ, ಬಳ್ಳಾರಿ ಬಹಳ ದೂರ ಆಗ್ತದೆ, ಮತ್ತು ಅವರ ತಾಯಿಗೆ ಅನಾರೋಗ್ಯ ಇದೆ, ವಾರಕ್ಕೊಂದ್ಸಲ ಮಗನ್ ನೋಡ್ಬೇಕು ಅಂದಾಗ ಬಳ್ಳಾರಿ ಟ್ರಾವೆಲ್ ಅವ್ರಿಗೂ ಕೂಡ ದುಬಾರಿ ಆಗ್ತದೆ. ದುಬಾರಿ ಆದ್ರೆ ಹಣದ ವಿಚಾರ ಅಲ್ಲ, ಹೋಗ್ ಬರಕ್ ಕಷ್ಟ ಆಗ್ತದೆ ಅಂತ. ಸೊ ಇಂತಹ ಕೆಲವೊಂದು ಕಾರಣಗಳನ್ನ ಕೊಟ್ಟು ಅವರು ಇವತ್ತು ವಾದವನ್ನ ಮಾಡ್ಬೋದು. ಆ ವಾದವನ್ನ ಆಲಿಸಿದ ಜಡ್ಜ್ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಬೇಲ್ದು ಆ ಕಡೆ ಇರ್ಲಿ, ಆದ್ರೆ ಈಗ ಅವ್ರನ್ನ ಯಾವ ಕಡೆಗೆ ಶಿಫ್ಟ್ ಮಾಡ್ಬೇಕು ಅನ್ನೋದೇ ದೊಡ್ಡ ವಿಚಾರ ಆಗ್ತಾ ಇದೆ. ಬಳ್ಳಾರಿಗೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡೋ ಸಾಧ್ಯತೆ ಹೇಗಿದೆ? ಯಾವ ರೀತಿಯ ವಾದವನ್ನ ದರ್ಶನ್ ಪರ ವಕೀಲರು ಮುಂದೆ ಇಡಬಹುದು ಅಂತ?
ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೈಲು ಅಧಿಕಾರಿಗಳೇನಿದ್ದಾರೆ ಯಾರೂ ಕೂಡ ಇಲ್ಲಿ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಯಾಕಂದರೆ ಕಳೆದ ಬಾರಿ ಏನು VIP ಟ್ರೀಟ್ಮೆಂಟನ್ನು ಕೊಟ್ಟು ಈಗಾಗಲೇ ಸಾಕಷ್ಟು ಜನ ಅಲ್ಲಿದ್ದಂಥ ಜೈಲು ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಆದೇಶ ಮಾಡಿರುವಂಥದ್ದು ಏನು ಸೂಕ್ಷ್ಮವಾಗಿ ಈ ವಿಚಾರಗಳನ್ನ ಪರಿಗಣಿಸಬೇಕು, ಮತ್ತು ಎಲ್ಲರೂ ಕೂಡ ಅಧಿಕಾರಿಗಳು ಕೂಡ ಅಲ್ಲಿ ಸಾಕಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಸೊ ಹೀಗಾಗಿ ಅಲ್ಲಿ ಈ ಜೈಲಿನ ಅಧಿಕಾರಿಗಳು ಅಷ್ಟೇ ಕೋರ್ಟ್ ಮೊರೆ ಹೋಗಿದ್ರು, ಬೇರೆ ಬೇರೆ ಏನು ಜೈಲ್ಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ. ಆದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿರುವಂತಹ ದರ್ಶನ್ ಪರ ವಕೀಲರೇನಿದ್ದಾರೆ ಅವರು ಕೂಡ ಕೆಲವೊಂದು ಕಾರಣಗಳನ್ನು ಕೂಡ ಈಗಾಗಲೇ ಇಲ್ಲಿ ಕೊಟ್ಟಿರುವಂಥದ್ದು. ದರ್ಶನ್ ಅವರಿಗಾಗಲೇ ಟ್ರಯಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಆ ಟ್ರಯಲ್ ಸ್ಟಾರ್ಟ್ ಆಗಬೇಕಂದ್ರೆ ಪ್ರತಿಯೊಬ್ಬ ಆರೋಪಿಗಳನ್ನೇನಿರ್ತಾರೆ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆದರೆ ಈಗ ಒಬ್ಬೊಬ್ಬರನ್ನ ಒಂದೊಂದು ಕಡೆ ಏನಾದ್ರು ಕರ್ಕೊಂಡು ಹೋಗಿದ್ದೆ ಆದಲ್ಲಿ ಅವರನ್ನ ಮತ್ತೆ ಬಳ್ಳಾರಿಯಿಂದ ಕರ್ಕೊಂಬರೋದು, ಮತ್ತೆ ಶಿವಮೊಗ್ಗದಿಂದ ಕರ್ಕೊಬರೋದು, ತುಮಕೂರಿಂದ ಕರ್ಕೊಬರೋದು ಈ ರೀತಿಯಾಗಿ ಆಗೋದಿಲ್ಲ. ಹೀಗಾಗಿ ಯಾರಿಗೂ ಕೂಡ ಏನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಬೇಡ, ಇಲ್ಲೇ ಇರಲಿ ಪರಪ್ಪನ ಅಗ್ರಹಾರದಲ್ಲಿ ಅಂತಲೂ ಕೂಡ ಈಗಾಗಲೇ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಇವತ್ತು ಕೂಡ ಹೊಸದಾಗಿ ಈಗ ಇನ್ನು ದರ್ಶನ್ ಅವರ ತಾಯಿಗೂ ಕೂಡ ಆರೋಗ್ಯ ಸರಿ ಇಲ್ಲ, ಅವರು ತುಂಬಾ ದೂರ ಟ್ರಾವೆಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಹೀಗಾಗಿ ಇಲ್ಲೇ ಪರಪ್ಪನ ಅಗ್ರಹಾರದಲ್ಲಿದ್ರೆ ಅಟ್ಲೀಸ್ಟ್ ಇಲ್ಲಾರು ಬಂದು ಹೋಗ್ತಾರೆ. ಸೊ ಹೀಗಾಗಿ ಅವರ ತಾಯಿಯ ಒಂದು ಆರೋಗ್ಯ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದರೆ ಅವರ ಒಂದು ಆರೋಗ್ಯದ ವಿಚಾರವನ್ನ ಇಟ್ಕೊಂಡು ಕೂಡ ಅಲ್ಲಿ ವಾದವನ್ನ ಮಂಡನೆ ಮಾಡಿರೋಂಥದ್ದು. ಸೊ ಈಗ ಎಲ್ಲವನ್ನು ಕೂಡ ಏನು ಈ ಹೇಳಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಕೋರ್ಟ್ ಆಲಿಸಿದೆ. ಕೋರ್ಟ್ ಆಲಿಸಿ ಈಗ ಕೆಲವು ಕ್ಷಣಗಳಲ್ಲೂ ಕೂಡ ಈ ಒಂದು ವಿಚಾರನೂ ಕೂಡ ಈಗಾಗಲೇ ಮುಂದೂಡಿಕೆಯನ್ನು ಕೂಡ ಮಾಡಿರುವಂಥದ್ದು. ಮಧ್ಯಾಹ್ನದ ವೇಳೆಗೂ ಕೂಡ ಮತ್ತೆ ಏನೋ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆದ ನಂತರದಲ್ಲಿ ಯಾವ ರೀತಿಯಾದಂಥ ವಿಚಾರಗಳನ್ನ ನ್ಯಾಯಾಧೀಶರು ನೋಡಿ ಇದನ್ನು ಆಲಿಸಿ ಅದನ್ನು ತೀರ್ಮಾನ ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ದಿಂಬು ಮತ್ತು ಚಾಪೆ ಆಗಿರ್ಬೋದು ಮತ್ತು ಬೆಡ್ಶೀಟ್ ಆಗಿರ್ಬೋದು ಇದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಕೂಡ ಈಗಾಗಲೇ ಆರೋಪ ಮಾಡಿದ್ದಾರೆ ಅಲ್ಲಿರುವಂಥ ದರ್ಶನ್ ಪರ ವಕೀಲರು ಕೂಡ. ಸೊ ಈಗ ಅದನ್ನು ಕೂಡ ಈಗಾಗಲೇ ಜಡ್ಜ್ ಕೂಡ ಆಲಿಸಿರುವಂಥದ್ದು. ಯಾಕಂದರೆ ಬೇಸಿಕ್ ನೀಡ್ಸು ಕೈದಿಗಳಿಗೆ ಅಥವಾ ವಿಚಾರಣಾ ದಿನ ಕೈದಿಗಳಿಗೆ ಯಾವ ರೀತಿಯಾದಂಥ ಫೆಸಿಲಿಟಿ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ. ಅದನ್ನು ಕೂಡ ಜಡ್ಜ್ ಆಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲೂ ಕೂಡ ವಿಚಾರಣೆ ಮುಂದೂಡಿರುವಂಥದ್ದು. ಸೊ ಹೀಗಾಗಿ ಆ ನಂತರ ಯಾವ ರೀತಿಯಾಗಿ ವಿಚಾರಗಳನ್ನ ಆಲಿಸಿ ಆ ನಂತರ ಜಡ್ಜ್ ಯಾವ ರೀತಿಯಾಗಿ ನಿರ್ಧಾರ ಮಾಡ್ತಾರೆ ಅಂತ ನಾವು ಸಹ ಕಾದು ನೋಡಬೇಕಾಗಿದೆ. ಇದರ ಒಟ್ಟಿಗೆ ಈಗಾಗಲೇ ಏನು ಪವಿತ್ರ ಗೌಡ ಏನಿದ್ದಾರೆ ಅವರು ಕೂಡ ಈಗಾಗಲೇ ಅರ್ಜಿಯನ್ನು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಬಹುತೇಕ ಜಾಮೀನು ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಆದರೂ ಕೂಡ ಈಗ ಸಲ್ಲಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಪವಿತ್ರ ಗೌಡ ಅವರ ಏನು ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅವರ ಮಗಳ ವಿಚಾರ ಆಗಿರ್ಬೋದು, ಮತ್ತೆ ಇನ್ನು ಸಣ್ಣೋಳಿದ್ದಾಳೆ, ಸೊ ಹೀಗಾಗಿ ಆಕೆಗೆ ತಾಯಿಯ ಆರೈಕೆ ಬೇಕು ಅನ್ನೋ ಒಂದು ವಿಚಾರಗಳನ್ನ ಇಟ್ಕೊಂಡು ಕೂಡ ಆಗ ಕೂಡ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈಗಲೂ ಕೂಡ ಅರ್ಜಿಯನ್ನು ಸಲ್ಲಿಸಿದರೆ ಎಲ್ಲವನ್ನು ಕೂಡ ಕೋರ್ಟ್ ಆಲಿಸಿದೆ. ವಿಚಾರಣೆಯನ್ನ ಮುಂದೂಡಿರುವಂಥದ್ದು. ಇನ್ನು ಕೆಲವೇ ಕ್ಷಣಗಳಲ್ಲೂ ಕೂಡ ವಿಚಾರಣೆ ಆರಂಭ ಆದ ನಂತರದ ಎಲ್ಲದಕ್ಕೂ ಕೂಡ ಒಂದು ರೀತಿಯಾದಂತಹ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅಂತಾನೆ ಹೇಳ್ಬೋದು. ವಿದ್ಯಾ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.